ಗ್ಯಾರಂಟಿ ಯೋಜನೆಗಳ ಸ್ವರೂಪ ಬದಲಾವಣೆಯಾಗುತ್ತಾ? ಹೀಗಂತ ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಥಿಕ ಹೊರೆಯಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ, ಹಾಗಾಗಿ ಸ್ವರೂಪ ಬದಲಾವಣೆ ಅನಿವಾರ್ಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಗ್ಯಾರಂಟಿ ಸ್ವರೂಪ ಬದಲಾವಣೆಯ ಬಗ್ಗೆ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಹೊರೆಯಾಗಿದೆ. 56,000 ಕೋಟಿ ಗ್ಯಾರಂಟಿ ಯೋಜನೆಗೆ ಬಳಕೆ ಆಗ್ತಾ ಇದೆ. ಈ ಕುರಿತು ಒಂದಷ್ಟು ಬದಲಾವಣೆ ಮಾಡಬೇಕಾಗಿದೆ, ಅದು ಅನಿವಾರ್ಯ ಕೂಡ ಆಗಿದೆ ಸರ್ಕಾರಕ್ಕೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ಕೀಮ್ ಅನ್ನು ತಂದಿ ನ್ಯಾಚುರಲಿ ಎಲ್ಲ 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಕೂಡ ಈಗ ಕರೆಂಟ್ ಬಿಲ್ 1 ಲಕ್ಷ ರೂಪಾಯಿ ಅವರು ಸ್ಯಾಲರಿ ತಗೊಳ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಕು ನೋಡೋಣ. ನೋಡಿ, ಅದನ್ನೇ ಹೇಳೋದು. ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ. ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬದಲಾವಣೆಗೆ ಅವಕಾಶ ಐತಿ. ನೋಡಿ, ಅದು ಏನಂತ ಓದ್ದೆ ನಾನು ಮಾತಾಡೋಕ್ಕೆ ನಾನು ಸಲಹೆ. ನೀವು ಆರ್ಥಿಕ ಸಲಹೆಗಾರ ಅಂದ್ರೇನು, ಹೆಂಗೆ ಸುಧಾರಣೆ ಮಾಡ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಹಂಚಿಕೆ ಆಗಬೇಕು, ಎಲ್ಲದರ ಬಗ್ಗೆ ಸಮಗ್ರವಾಗಿ. ಈಗ 15 ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ಮು, 16 ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ಮು, ಟ್ಯಾಕ್ಸೇಷನ್ ಪ್ರಾಬ್ಲಮ್ಮು, ದೀಸ್ ಆರ್ ದ ಡಿಫ್ರೆಂಟ್ ಇಶ್ಯೂಸ್. ನ್ಯಾಚುರಲಿ ಎಲ್ಲ 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಕೂಡ ಈಗ ಕರೆಂಟ್ ಬಿಲ್ 1 ಲಕ್ಷ ರೂಪಾಯಿ ಅವರು ಸ್ಯಾಲರಿ ತಗೊಳ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಕು ನೋಡೋಣ. ನೋಡಿ, ಅದನ್ನೇ ಹೇಳೋದು. ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ. ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬದಲಾವಣೆಗೆ ಅವಕಾಶ ಐತಿ. ನೋಡಿ, ಅದು ಏನಂತ ಓದ್ದೆ ನಾನು ಮಾತಾಡೋಕ್ಕೆ ನಾನು ಸಲಹೆ. ನೀವು ಆರ್ಥಿಕ ಸಲಹೆಗಾರ ಅಂದ್ರೇನು, ಹೆಂಗೆ ಸುಧಾರಣೆ ಮಾಡ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಹಂಚಿಕೆ ಆಗಬೇಕು, ಎಲ್ಲದರ ಬಗ್ಗೆ ಸಮಗ್ರವಾಗಿ. ಈಗ 15 ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ಮು, 16 ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ಮು, ಟ್ಯಾಕ್ಸೇಷನ್ ಪ್ರಾಬ್ಲಮ್ಮು, ದೀಸ್ ಆರ್ ದ ಡಿಫ್ರೆಂಟ್ ಇಶ್ಯೂಸ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಚುನಾವಣಾ ಪ್ರಚಾರದ ಭರದಲ್ಲಿ ಕೊಟ್ಟಿರುವಂತಹ ಯೋಜನೆಗಳು, ಆ ಗ್ಯಾರಂಟಿನ ಉಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ಅದನ್ನ ಉಳಿಸಿಕೊಳ್ಳೋದಕ್ಕೆ ಹೋಗಿ ಸರ್ಕಾರವೇ ಇಕ್ಕಟ್ಟಿಗೆ ಸಿಲುಕಾಕಿಕೊಂಡಿದೆಯಾ? ಸ್ವತಃ ಸಿಎಂ ಆರ್ಥಿಕ ಸಲಹೆಗಾರರೇ ಇಂಥದೊಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ವರೂಪ ಬದಲಾವಣೆ ಆಗುತ್ತೆ ಅಂತಿದ್ದಾರೆ. ಏನಾಗ್ತಾ ಇದೆ, ಯಾವ ರೀತಿ ನಿರೀಕ್ಷೆ ಮಾಡಬಹುದು ಜನ ಇದನ್ನ? ಸ್ಮಿತಾ, ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆ ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಬಿದ್ದಿರುವಂತದ್ದು. ಅದು ಬೇರೆ ಬೇರೆ ಯೋಜನೆಗಳು ಕೂಡ ಎಫೆಕ್ಟ್ ಆಗಿರುವಂತದ್ದು. ಇದು ಬಹಿರಂಗ ಸತ್ಯ. ಅಂದ್ರೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಕತ್ತರಿ ಅಂದ್ರೆ ಒಂದಷ್ಟು ಕಂಡೀಷನ್ಸ್ ಹಾಕುವಂಥದ್ದು, ಒಂದು ಆರ್ಥಿಕ ಹೊರೆಯನ್ನ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ಕೊಡ್ತಿರುವಂತಹ ಏನ್ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಷರತ್ತುಗಳನ್ನ ಹಾಕುವ ಸಂಬಂಧಪಟ್ಟಂತೆ ಚರ್ಚೆ ಆರಂಭ ಆಗಿರುವಂತದ್ದು. ಆದ್ರೆ ಲೋಕಸಭಾ ಚುನಾವಣೆ ಭಯದಿಂದ ಸರ್ಕಾರ ಮುಂದಾಗ್ತಾ ಇಲ್ಲ. ಇದನ್ನ ಪ್ರತಿಪಕ್ಷಗಳು ಕೂಡ ಇದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದು. ಅದು ಇದಕ್ಕೆ ಪೂರಕವಾಗಿ ಈಗ ಸ್ವಪಕ್ಷೀಯ ಶಾಸಕ, ಅದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಅದು ಒಂದಷ್ಟು ಪ್ರತಿಪಕ್ಷಗಳ ಆರೋಪಗಳಿಗೆ ಒಂದಷ್ಟು ಪೂರಕವಾಗಿರುವಂತದ್ದು. ಅಂದ್ರೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸ್ವರೂಪ ಬದಲಾಗುತ್ತೆ ಅನ್ನೋದಾದ್ರೆ, ಸ್ವರೂಪ ಬದಲಾಗುತ್ತೆ ಅಂತಂದ್ರೆ ಒಂದಷ್ಟು ಕಂಡೀಷನ್ಸ್ ಹಾಕುವಂಥದ್ದು. ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಅದು ಎಲ್ಲರೂ ಕೊಡ್ತಾ ಇರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ BPL ಕಾರ್ಡ್ದಾರ್ ಮಾತ್ರ ಸೀಮಿತ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅದೇ ರೀತಿ ಏನು ಶಕ್ತಿ ಯೋಜನೆಯಲ್ಲಿ ಪ್ರಯಾಣಿಸುವ ಮಹಿಳೆಯರಿಗೆ ಒಂದಷ್ಟು ಸೀಮಿತ ಹಾಕುವಂಥದ್ದು. ಮತ್ತೆ ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆ ಆಗುತ್ತಾ ಅಥವಾ ಆ ರೀತಿ ನಿರ್ಧಾರಕ್ಕೆ ಬರುತ್ತಾ ಅನ್ನೋಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಈಗ ಬಸವರಾಜ ರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ. ಸ್ವರೂಪ ಬದಲಾವಣೆ ಅಂತಂದ್ರೆ ನೇರವಾಗಿ ಅದು ಏನು ಷರತ್ತುಗಳನ್ನ ಅನ್ವಯ ಅಂತ. ಅದು ಇದಕ್ಕೆ ಮುಖ್ಯಮಂತ್ರಿ ಒಪ್ತಾರ ಅನ್ನುವಂಥದ್ದು ನೋಡ್ಬೇಕು. ಒಂದಷ್ಟು ಪಕ್ಷದಲ್ಲಿ ಚರ್ಚೆ ವಿಚಾರ, ಸಾರ್ವಜನಿಕವಾಗಿ ಚರ್ಚೆ ವಿಚಾರವಾಗಿ ಈಗ ಬಸವರಾಜ ರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಈಗ ಪೂರಕವಾಗಿರುವಂತದ್ದು ನೋಡ್ಬೇಕು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಉತ್ತರ ಕೊಡುತ್ತಂತ ಅದು ಒಂದೊಂದು ಬಹಳ ಸ್ಪಷ್ಟ. ಬಸವರಾಜ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಗ್ಯಾರಂಟಿಗೆ ಮುಂದಿನ ದಿನಗಳಲ್ಲಿ ಕಂಟಕ ಇದೆಯಾ, ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಕಡಿವಾಣ ಹಾಕುತ್ತಾ ಅಥವಾ ಅದಕ್ಕೆ ಷರತ್ತುಗಳನ್ನು ಹಾಕುತ್ತಾ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ಚರ್ಚೆಯ ವಿಚಾರ ಆಗಿರುವಂತದ್ದು. ಸ್ಮಿತಾ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಮಭಕ್ತ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಅನ್ನೋ ರೀತಿಯಾಗಿ ವಾತಾವರಣ ಆದಾಗ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಅವರು ಕಡೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯ ನಾನು ರಾಮಭಕ್ತ ನನ್ನನ್ನು ಬಂಧಿಸಿ ಕ್ಯಾಂಪೇನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಹಿಂದುತ್ವ ದಾಳವನ್ನ ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್. ಬಹಳ ಇಂಟ್ರೆಸ್ಟಿಂಗ್. ಪ್ರಾಣ ಪ್ರತಿಷ್ಠಾಪನೆಗೆ ನಮಗೆ ಆಹ್ವಾನ ಬಂದಿಲ್ಲ, ಇಲ್ಲಿಂದನೇ ಪ್ರಾರ್ಥನೆ ಮಾಡ್ತೀವಿ, ಇನ್ನು 22ನೇ ತಾರೀಕು ಅಯೋಧ್ಯೆಗೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಅನ್ನೋ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು RSS ನಿಂದ ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಈ ಮಂತ್ರಾಕ್ಷತೆಗೆ ಬಳಸಲಾಗ್ತಾ ಇರುವ ಅಕ್ಕಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇರುವ ಅನ್ನಭಾಗ್ಯದ ಅಕ್ಕಿ. ನಮ್ಮ ಅಕ್ಕಿಯನ್ನ ಬಳಸಿಕೊಂಡು ಮಂತ್ರಾಕ್ಷತೆಯನ್ನ ಮಾಡಿದ್ದಾರೆ. ಇದು ನಮಗೆ ಖುಷಿ ವಿಚಾರ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್. See, I have not been invited. Either my chief minister have not been invited. I could read in the press my Congress president has been invited, but the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman, and RSS people are giving this Arshna, Mantrakshate. Arshna is tamarind we grow. Rice we are giving to every village. ಅಕ್ಕಿ ಒಂದು ಕಡೆ ಅರ್ಶಿನ ಒಂದು ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿಲೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. RSS people are giving this Arshna